8ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳು ಉತ್ತರ ಪ್ರದೇಶನಲ್ಲೂ ಗುಜರಾತ್ನಲ್ಲೂ DC ಆಫೀಸ್ಗೆ ಹೋಗಿ ನನ್ನ ಶಾಲೆಗೆ ರಸ್ತೆ ಸರಿ ಇಲ್ಲ ಅಂತ ಪ್ರಶ್ನೆ ಕೇಳೋಕಿದ್ದಾರೆ. ಬಿಜೆಪಿನ ಬೈಯೋದು ಹಿಂದೂ ಧರ್ಮದ ಬಗ್ಗೆ ಮಾತಾಡಕ್ಕಲ್ಲ, ಅವ್ರಿಗೆ ಗುತ್ತಿಗೆ ತಗೊಂಡಿದ್ದಾರೆ ಅಂದ್ರೆ ಅವರು. ನನಗೆ ಹಿಂದೂ ಧರ್ಮದ ಬಗ್ಗೆ ಏನೂ ಸಮಸ್ಯೆ ಇಲ್ಲ, ಮುಸ್ಲಿಂ ಧರ್ಮದ ಬಗ್ಗೆ ಸಮಸ್ಯೆ ಇಲ್ಲ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಸಮಸ್ಯೆ ಇಲ್ಲ. ಆದರೆ ಮುಸ್ಲಿಂ ಧರ್ಮವನ್ನ, ಹಿಂದೂ ಧರ್ಮವನ್ನ, ಕ್ರಿಶ್ಚಿಯನ್ ಧರ್ಮವನ್ನ ನೀನು ರಾಜಕೀಯವಾಗಿ ಉಪಯೋಗಿಸಿದ್ರೆ ಆ ಕಳ್ಳರ ಬಗ್ಗೆ ನನಗೆ ಪ್ರಶ್ನೆ ಇದೆ. ಆ ಕಳ್ಳರು ಇವರು ಕೊಲ್ಲೋ ಕೊಟ್ಟಿದ್ದಲ್ಲ ಧರ್ಮ, ಆದ್ರೆ ರೇಪ್ ಮಾಡಿರುವಂತಹ ದೊಡ್ಡ ದೊಡ್ಡ ಸ್ವಾಮೀಜಿಗಳನ್ನ ಬೇರೆಯವ್ರನ್ನ ಬಿಡಿಸ್ತಿದ್ದೀವಿ. ಸರ್, ಈಗ ಚುನಾವಣಾ ಆಯುಕ್ತರ ನೇಮಕ ಪ್ರಜಾಪ್ರಭುತ್ವ ವ್ಯವಸ್ಥೆ ವಿರೋಧಿ, ಸಂವಿಧಾನ ವಿರೋಧಿ ಅಂತ ಈಗ ನಿಮ್ಮಂಥವ್ರಿಗೆ ಅಂದ್ರೆ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾವ್ರು ಎಲ್ಲರೂ ಮೊದಲೇ ಗೊತ್ತಿತ್ತು. ಯಾಕೆ ನೀವು ಮೊದಲೇ ಕಾನೂನು ಹೋರಾಟವನ್ನು ಆರಂಭಿಸಬಾರ್ದು? ಮಾಡಿವಾಗ ನಮ್ಮ ದೇಶಕ್ಕೆ ಬರೋದಕ್ಕೆ ಆಗಲ್ಲ, ಬಟ್ ಅವ್ರು ಮಾಡ್ಬೇಕಾದ್ರೆ ಹೆಂಗ್ ಮಾಡಿದಾರೆ? ಎಲೆಕ್ಷನ್ ನಿಲ್ಸಕ್ಕಾಗಲ್ಲ ಬೆಂಗಾಲ್ದು. 3 ತಿಂಗಳು ಮುಂಚೆ ಮಾಡ್ಬೋದು. 1 ಕೋಟಿ ಜನ ಓಟ್ ಕಳ್ಕೊಂಡ್ರು. ಹತ್ರ ಒಬ್ಬ ಮತದಾರ 1 ಕೋಟಿ 1 ಕೋಟಿ ಜನರು ಮತದಾನ ಮಾಡದೆ ಆರಿಸಲ್ಪಟ್ಟ ಸರ್ಕಾರ. ಆ ಕಳ್ಕೊಂಡವ್ರು ಯಾರು ನೋಡಿ? ಮುಸ್ಲಿಮರು, ಬೆಂಗಾಲು. ಈಗ ಅವರನ್ನ ಟಾರ್ಚರ್ ಮಾಡ್ತಾರೆ, ನೀವು ಬೇರೆ ದೇಶದಿಂದ ಬಂದವರು ಅಂತ. ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಆ ಥರ? ಸರಿ, ಅಲ್ಲೇನೋ ಎಲೆಕ್ಷನ್ ಇತ್ತು ಮಾಡಿದ್ವಿ. ಇಲ್ಲಿ 2.5 ವರ್ಷ ಇದೆ ಎಲೆಕ್ಷನ್ಗೆ. ನಾವು ಕರ್ನಾಟಕದ ಜನತೆ ಕೂತ್ಕೋಬೇಕು ಕೂಡ 8 ತಿಂಗಳು ತಗೊಳ್ರಿ. ಹಂಗೆಲ್ಲ ಬಂದು ಕ್ಯೂನಲ್ಲಿ ನಿಂತ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಹೇಳಿದ್ರೆ ಆಮೇಲೆ ಸರ್ ಫಾರ್ಮ್ 6 ಫಿಲ್ ಮಾಡ್ಬಿಡಿ ಸರ್ ಅಂದ್ರೆ. ಯಾಕೆ ಮಾಡಲಿ ಅಂತ ನಾನು ಫಾರ್ಮ್ 8 ಕೊಡಿ, ಫಾರ್ಮ್ 8 ಕಳಿಸ್ತೆ ನಾನು. ಎಲ್ಲ ತಗೊಳಕ್ಕಾಗಲ್ಲ. ನಿಮ್ಮ ಇಂಟೆನ್ಷನ್ ಬೇರೆ. ಯಾಕಂದ್ರೆ ನಂದು ತಗೊಂಡ್ಬಿಟ್ರೆ ಎಲ್ರದ್ದು ತಗೋಬೇಕು. ಆಪೋಸಿಡೆನ್ಸ್ ಮಾಡಕ್ ಇಷ್ಟ ಇಲ್ಲ ಅವ್ರಿಗೆ. ಕಾನೂನು ಪರವಾಗಿ ನಾವು ಸರಿಯಾಗಿದ್ದೀವಿ, ಹೋರಾಟ. ಎಸ್ ಸರ್. ಸರ್, ಈಗ ಇತ್ತೀಚೆಗೆ ಕಾಕ್ರೋಚ್ ಪಾರ್ಟಿ, CJ ಪಾರ್ಟಿದೆಲ್ಲ ಒಂದು ರಾತ್ರೋರಾತ್ರಿ ಒಂದು ಆಸ್ಫೋಟವಾದಂತೆ ಯುವಜನರೆಲ್ಲ ದೊಡ್ಡ ಪ್ರತಿರೋಧ ಮಾಡಿದ್ರು ಮತ್ತು ಪ್ರಧಾನಿಗಳು ಇನ್ಸ್ಟಾದಲ್ಲಿ ಬರುವಂಗಾಯ್ತು, ಅದೆಲ್ಲ ಆಯ್ತು. ಅಂದ್ರೆ ಇದು ನಮ್ಮ ದೇಶ ಬದಲಾಗುತ್ತಿರುವುದ ಒಂದು ಸೂಚನೆ, ಬಹಳ ದೊಡ್ಡ ಸೂಚನೆ. ಇವತ್ತು ನೋಡಿ ಏನಾಗುತ್ತೆ, ಈ ಕಪ್ಪೆ ಇದೆಯಲ್ಲ, ಕಪ್ಪೆ ನೀವು ಬಿಸಿನೀರಿಗೆ ಹಾಕ್ಬಿಟ್ಟು ಟಪ್ಪಂದು ಬಿದ್ದ್ಬಿಡ್ತು ಹೊರಗಡೆ. ಇವರು 12 ವರ್ಷದಿಂದ ಅದನ್ನ ತಣ್ಣೀರಿಗೆ ಹಾಕ್ಬಿಟ್ಟು ಕೆಳಗಡೆ ಬಿಸಿ ಇಟ್ರು. ಕೆಳಗಡೆ ನೀವು ಬಿಸಿ ಇಟ್ಟರೆ ಅದು ಅಡ್ಜಸ್ಟ್ ಆಗ್ತಾ ಹೋಯ್ತದೆ. ಈ 12-15 ವರ್ಷದಲ್ಲಿ ಅಡ್ಜಸ್ಟ್ ನಮ್ಮ ಯುವಕರಿಗೆ 40 ಆಗೋಯ್ತು. ಎಲ್ಲಿ ಹೋರಾಡ್ತಾರೆ ಪಾಪ ಅವಕ್ಕೆ. ಆದ್ರೆ ಇವ್ರ ಸರ್ಕಾರಕ್ಕೆ ಬಂದಾಗ ಈ ಕಾಕ್ರೋಚ್ ಪಾರ್ಟಿ ಮಕ್ಕಳು 8 ವರ್ಷ 10 ವರ್ಷ 12 ವರ್ಷ ಕಳ್ಕಳಕ್ಕೇನಿದೆ ಅವ್ರಿಗೀಗ? ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ಅವ್ರನ್ನ ಮ್ಯಾಪ್ ಮಾಡೋಕ್ಕಾಗಲ್ಲ. ಇವಾಗ ಕಾರ್ಮಿಕ ಒಕ್ಕೂಟ ಹೋರಾಟ ಮಾಡಿದ್ರೆ, ರೈತರು ಹೋರಾಟ ಮಾಡಿದ್ರೆ, ಮಧ್ಯ ತರಗತಿಯವ್ರು ಮಾತಾಡಿದ್ರೆ ಇವ್ರಿಗೆ ಮ್ಯಾಪ್ ಇದೆ. ಕೆಲಸ ತೆಗೆದುಬಿಡೋದು, ಟೀಚರ್ ಮಾಡಿದ್ರೆ ಒಂದು ಟೀಚರ್ ತೆಗೆದುಬಿಡೋದು. ಇವ್ರಿಗೇನಿಲ್ಲ. ಈಗ ಹೆದರಿಕೆ ಆಗಲೇಬೇಕು. ಯಾವಾಗ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡೋದು. ಇವತ್ತಿಂದ ಏನಾಗ್ತಾ ಇದೆ? ಇವತ್ತು ಪ್ರಧಾನಮಂತ್ರಿಗಳು ಹೇಳ್ತಿರುವ ಸುಳ್ಳು ಒಂದೊಂದು ಟ್ವೀಟ್ ಕೆಳಗೆ ನೋಡಿದ್ರೆ ಜನಕ್ಕೆ ಧೈರ್ಯ ಬಂದಿದೆ, ಬೈತಾ ಇದ್ದಾರೆ, ಬೈಯೋ ಧೈರ್ಯ ಬಂದಿದೆ. 8ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳು ಉತ್ತರ ಪ್ರದೇಶನಲ್ಲೂ ಗುಜರಾತ್ನಲ್ಲೂ DC ಆಫೀಸ್ಗೆ ಹೋಗಿ ನನ್ನ ಶಾಲೆಗೆ ರಸ್ತೆ ಸರಿ ಇಲ್ಲ ಅಂತ ಪ್ರಶ್ನೆ ಕೇಳೋಕಿದ್ದಾರೆ. ಪ್ರಶ್ನೆಗಳು ಕೇಳೋ ಧೈರ್ಯ ಬರ್ತಾ ಇದೆ. ಆಗ್ಬೇಕಾಗಿತ್ತು, ಇದು ಆಗಬೇಕಾಗಿತ್ತು, ಆಗತ್ತೆ. ಕೊನೆಗೂ ಮನುಷ್ಯನ ವಿಕಾಸದಲ್ಲಿ ಮನುಷ್ಯನ ಎಷ್ಟು ತಳ್ತೀರಿ ನೀವು? ಎಷ್ಟು ತಳ್ತೀರಿ? ಇವತ್ತು ದುಡಿಯೋಕ್ಕಾಗ್ತಿಲ್ಲ, ಸಂಬಳ ಜಾಸ್ತಿ ಆಗ್ತಾ ಇಲ್ಲ, ಉದ್ಯೋಗ ಇಲ್ಲ. ಈ ಫ್ರಸ್ಟ್ರೇಷನ್ಗಳು ಬಂದೇ ಬರುತ್ತೆ ಹೊರಗಡೆ. ಸರ್, ಈಗ ನೀವು ಯಾವಾಗಲೂ ನೀವು ಹಿಂದೂ ಧರ್ಮದ ವಿರುದ್ಧ ಮಾತಾಡ್ತೀರಿ, RSS ವಿರುದ್ಧ ಮಾತಾಡ್ತೀರಿ ಅಂತ ಒಂದು ಆರೋಪ ನಿಮ್ಮ ಮೇಲೆ ಇರುವಂಥದ್ದು. RSS ವಿರುದ್ಧ ಮಾತಾಡೋದು ಹಿಂದೂ ಧರ್ಮದ ವಿರುದ್ಧ ಮಾತಾಡೋದಂಗಲ್ಲ. ಬಿಜೆಪಿನ ಬೈಯೋದು ಹಿಂದೂ ಧರ್ಮದ ಬಗ್ಗೆ ಮಾತಾಡಕ್ಕಲ್ಲ. ಅವ್ರಿಗೆ ಗುತ್ತಿಗೆ ತಗೊಂಡಿದ್ದಾರೆ ಏನ್ರಿ ಅವರು? ನೀವು ಧರ್ಮದ ರಾಜಕೀಯ ಮಾಡ್ತಾ ಇದ್ದೀರಿ. ನೀವು ಹಿಂದೂ ಧರ್ಮನ ಉಳಿಸ್ಕೊಂಡು ಗುತ್ತಿಗೆ ತಗೊಂಡಿದ್ರೆ ಮಾತಾಡಿ. ನೀವು ಯಾರು ಗುತ್ತಿಗೆ ತಗೊಳಕ್ಕೆ? ಅವ್ರವ್ರ ಧರ್ಮ ಅವ್ರು ಇರಲಿ. ನನಗೆ ಹಿಂದೂ ಧರ್ಮದ ಬಗ್ಗೆ ಏನೂ ಸಮಸ್ಯೆ ಇಲ್ಲ, ಮುಸ್ಲಿಂ ಧರ್ಮದ ಬಗ್ಗೆ ಸಮಸ್ಯೆ ಇಲ್ಲ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಸಮಸ್ಯೆ ಇಲ್ಲ. ಆದರೆ ಮುಸ್ಲಿಂ ಧರ್ಮವನ್ನ, ಹಿಂದೂ ಧರ್ಮವನ್ನ, ಕ್ರಿಶ್ಚಿಯನ್ ಧರ್ಮವನ್ನ ನೀನು ರಾಜಕೀಯವಾಗಿ ಉಪಯೋಗಿಸಿದ್ರೆ ಆ ಕಳ್ಳರ ಬಗ್ಗೆ ನನಗೆ ಪ್ರಶ್ನೆ ಇದೆ. ಆ ಕಳ್ಳರು ಇವರು ಕಳ್ಳರು. ರಾಮನ್ ಹುಂಡಿ ಬಿದ್ದರು, ಹುಂಡಿ ಕಳ್ಳರು ಇವರು. ನಾನು ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಇವನು ಹಿಂದೂ ವಿರೋಧಿ ಅಂದ್ಬಿಟ್ರೆ ಪಾಪ ಹಿಂದೂ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ ಅಂತ ನಾನು ಕೇಳಿದ್ರು. ನಂಗೆ ಟೈಮ್ ಇಲ್ಲ ಅಂತೀನಿ. ಯಾಕಂದ್ರೆ ನಂಬಿಕೆ ಸಾಕು, ಇಲ್ಲ ಅನ್ನೋಕ್ಕೆ ಜ್ಞಾನ ಬೇಕು. ನನಗೆ ಅಷ್ಟಿಲ್ಲ. ನಾನು ದೇವರಿಲ್ಲದೆ ಬದುಕಬಲ್ಲೆ, ಮನುಷ್ಯರಿಲ್ಲದೆ ಬದುಕಕ್ಕಾಗಲ್ಲ. ನಾ ಬದುಕ್ತಾ ಇದ್ದೀನಿ. ನೀನು ದೇವರಿಲ್ಲದೆ ಬದುಕ ನಿನ್ ಓಕೆ. ನನ್ನ ಹೆಂಡತಿ ಹೋಮ ಮಾಡ್ತಾಳೆ, ನನ್ನ ಕರಿತಾಳೆ, ಕೂತ್ಕೊಂತಾಳೆ, ಕೂತ್ಕೊಳ್ತೀನಿ. ನೀವು ನನಗೆ ನಂಬಿಕೆ ಇಲ್ರಿ. ನಾನು ಅವಳ ಜೊತೆ ಯಾಕ್ರಿ ಜಗಳ ಆಗಲಿ? ಯಾವುದೋ ದೇವಸ್ಥಾನದಲ್ಲಿ ಅವಳು ಅವಳಿಗೊಂದು ನೆಮ್ಮದಿ. ಗಂಡನಿಗೋಸ್ಕರ ಪೂಜೆ ಮಾಡಿದೆ, ಮಗನಿಗೋಸ್ಕರ ಒಂದು ಪೂಜೆ ಮಾಡಿದೆ, ದೇಶಕ್ಕೆ ಒಳ್ಳೇದಲ್ಲ.
ಒಂದು ಧರ್ಮ ನಿನ್ನಲ್ಲಿ ಒಳ್ಳೆಯತನವನ್ನ, ಇನ್ನೊಬ್ಬರ ಮೇಲೆ ಪ್ರೀತಿಯನ್ನ ಒಂದು ಧರ್ಮ ಓಕೆ, ನನಗೆ ಆ ಥರ ಏನಿಲ್ಲ ನನಗೆ. ಅದನ್ನ ರಾಜಕೀಯವಾಗಿ ಉಪಯೋಗಿಸೋದಿದೆಯಲ್ಲ. ನಾನು ಮಾತಾಡಿದ ಧರ್ಮದ ವಿರುದ್ಧ ಎಲ್ಲರೂ ಒಂದು ಟ್ವೀಟ್ ತೋರಿಸಿ ಅವಹೇಳನಕರವಾಗಿ ಮಾತಾಡಿದ ಒಂದು ಇಲ್ಲ. ನೀವು ಸುಮ್ಮನೆ ಹೇಳ್ತಿದ್ದೀರಿ ಅಷ್ಟೇ. ಎಲ್ಲಿ ತನಕ ಹೇಳ್ತಿದ್ದೀರ ಅಂದ್ರೆ ಕ್ರಿಕೆಟ್ ಚೆನ್ನಾಗಿತ್ತು ಅಂದ್ರೆ ನೀನು ಧರ್ಮ ವಿರೋಧಿ, ಟ್ಯಾಕ್ಸ್ ಯಾಕೆ ಡಿಲಿಮಿಟೇಷನ್ ಸರಿ ನೀನು ಧರ್ಮ ವಿರೋಧಿ. ಅರೆ ಮೋದಿ ಬೈದ್ರೆ ನಾನು ಹೆಂಗ್ರಿ ಧರ್ಮ ವಿರೋಧಿ ಆಗ್ತೀನಿ? ರಾಜಕಾರಣಿಯ ವಿರೋಧಿ ನಾನು, ದುಷ್ಟ ರಾಜಕಾರಣದ ವಿರೋಧ ನಾನು. ರಾಮನ ದೇವಸ್ಥಾನಕ್ಕೆ ಕಟ್ಟಿ ಯಾರು ಬೇಡ ಅಂದ್ರು? ಇಟ್ಟಿಗೆ ಎಲ್ಲೋಯ್ತು? ನೀವು ಕಟ್ಟಿದ ಕಲ್ಲಿನಲ್ಲಿ ಕೋಟ್ಯಾಂತರ ಇಟ್ಟಿಗೆ ಜೈ ಶ್ರೀರಾಮ್ ಅಂತ ಕಳಿಸಿದ್ರು, ಎಲ್ಲೋಯ್ತು? ಫಂಡ್ ಕಲೆಕ್ಟ್ ಮಾಡಿದ್ರು, ಅದೆಲ್ಲೋಯ್ತು? ಹುಂಡಿ ದುಡ್ಡು ಎಲ್ಲೋಯ್ತು? ಜೈನರು ನಾವು ಬೆಳ್ಳಿಯ ಇಟ್ಟಿಗೆಗಳನ್ನ ಕೊಟ್ಟಿದ್ವಿ, ಇಲ್ಲ. ಕದ್ದವ್ರು ಯಾರು? ಅದಕ್ಕೆ ಹೇಳ್ತಾರೆ ಹಿಂದೂ ದೇವಸ್ಥಾನದ ದುಡ್ಡು ಹಿಂದೂ ಕದ್ದ ನೀನ್ ಯಾರು ಕೇಳಕ್ಕೆ ಅಂತ. ಒಳ್ಳೆ ಕಥೆ ಆಯ್ತಲ್ರಿ ಇದು. ಕಳ್ಳರಿ ಅಂದ್ರೆ ನೀವು ರಾಮನ ಬಿಟ್ಲ ನೋಡಿ. ಜನಕ್ಕೆ ಅರ್ಥ ಆಗ್ತಾ ಇದೆ. 400 ಓಟು ಅಂದ್ರು 240 ಬಂದ್ರು. ಅಯೋಧ್ಯ ಶ್ರೀರಾಮನ ಅವತಾರ ಪುರುಷ ಶ್ರೀರಾಮನ ದೇವಸ್ಥಾನ ಕಟ್ಟಿದ ಅಯೋಧ್ಯೆಯ ಸುತ್ತಮುತ್ತ 7 ನಿಯೋಜಕ ವರ್ಗದಲ್ಲಿ ಬಿಜೆಪಿ ಸೋಲ್ತಲ್ಲ ಅಷ್ಟೇ. ಯಾಕಂದ್ರೆ ಜನಕ್ಕೆ ಅರ್ಥ ಆಯ್ತು ರಿಯಲ್ ಎಸ್ಟೇಟ್. ನೀವು ಹುಂಡಿ ಕದ್ದ ಅಂತ ನೋಡ್ತಿದ್ರಿ. ನಾವು ಕೇಳಬೇಕಾಗಿರೋದು ಅದರ ಸುತ್ತಲೂ ರಿಯಲ್ ಎಸ್ಟೇಟ್ ಬೆಳೆದು ಅದರ ವಾರಸುದಾರರು ಯಾರು, ಅದನ್ನ ಕೊಂಡ್ಕೊಂಡವ್ರು ಯಾರು ಅಂತ ನೋಡಿದ್ರೆ ಇವರೇ ಕಳ್ಳರು. ಬಿಜೆಪಿಗೆ ಸಂಬಂಧಪಟ್ಟ MP ಗಳಿಗೆ ಸಂಬಂಧಪಟ್ಟವರು ರಿಯಲ್ ಎಸ್ಟೇಟ್ ಬೆಳೆದ್ರೆ ಕಳ್ತನ ಅಷ್ಟು ದೊಡ್ಡದಿದೆ. ಜನಸಾಮಾನ್ಯನಿಗೆ ಅರ್ಥ ಆಗಿದೆ, ಅದಕ್ಕೆ ಗೆಲ್ಲಿಸ್ಲಿಲ್ಲ. ಸರ್, ಇಲ್ಲೇ ಒಂದು ವೈಯಕ್ತಿಕ ಪ್ರಶ್ನೆ. ಅಂದ್ರೆ ಪ್ರಕಾಶ್ ರಾಜ್ ಅವರು ಯಾವ ಧರ್ಮದ ಅನುಯಾಯಿ? ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಆಸ್ತಿಕರ? ಓಕೆ. ಆಸ್ತಿಕ, ನಾಸ್ತಿಕ, ಪಾಸ್ತಿಕ ಅಲ್ಲ. ನಾನು ಮಾನವೀಯತಾವಾದಿ. ನನಗೆ ಕುವೆಂಪು ಇಷ್ಟ. ನಾನು ವಿಶ್ವ ಮಾನವ. ನಾನು ದೇವರಿಲ್ಲದೆ ಇಷ್ಟು ವರ್ಷ ಬದುಕಿದ್ದೀನಿ. ಮನುಷ್ಯರಿಲ್ಲದೆ ಬದುಕಕ್ಕಾಗಲ್ಲ. ನಾನು ಸಹ ಮನುಷ್ಯ ನೋಡ್ಕೊಳ್ತೀನಿ. ಒಂದು ವೇಳೆ ದೇವರಿದ್ರೆ ನಾನು ಒಳ್ಳೇದು ಮಾಡಿದ್ರೆ ನಾನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ, ತಪ್ಪು ಮಾಡಿದ್ರೆ ಹೇಳಿದ್ರೆ. ಇನ್ಫ್ಯಾಕ್ಟ್ ಆ ದೇವರೇ ಹೇಳ್ತಾನೆ ಅವ್ರಿಗೆ, ನೋಡ್ರಿ ಅವನು ಪಾಪ ದೇಶದಲ್ಲಿ ಇದ್ಕೊಂಡು ನಾನು ಸೃಷ್ಟಿಸಿದ ಜನರ ಜೊತೆ ಇದ್ದ, ಪ್ರಕೃತಿ ಜೊತೆ ಮರ ಗಿಡ ಬೆಳೆಸ್ದ, ಅವ್ನು ಟೈಮ್ ವೇಸ್ಟ್ ಮಾಡಲಿಲ್ಲ ನನ್ನ ಬಗ್ಗೆ ಮಾತಾಡ್ಕೊಂಡು. ದೇವರಿಗೆ ಮನೆ ಕಟ್ಟುವಷ್ಟು ಶ್ರೀಮಂತ ಅಲ್ಲ ನಾನು, ಸಾರಿ. ಸೊ ನನಗೆ ಯಾರ ಮೇಲೂ ತೊಂದರೆ. ಯಾವ ಮನುಷ್ಯರಾಗಿರಿ, ನಿಮ್ಮ ಧರ್ಮ ನೀವು ಪಾಲಿಸಿ. ನಾನು ಯಾವ ಧರ್ಮದ ವಿರೋಧಿ ಅಲ್ಲ. ಧರ್ಮವನ್ನ ದುಷ್ಟ ರಾಜಕಾರಣಕ್ಕೆ ಉಪಯೋಗಿಸ್ತಾ ಜನರನ್ನು ಮೋಸ ಮಾಡೋರ ಬಗ್ಗೆ ನನಗೆ ಸರ್, ಈಗ ನಿನ್ನೆಷ್ಟೇ ನನಗೆ ಎಷ್ಟು ಚೆನ್ನಾಗಿದ್ರು ರೀ ಜೈ ಶ್ರೀರಾಮ್ ಎಷ್ಟು ಚೆನ್ನಾಗಿದ್ರು. ನನಗೆ ಆಂಜನೇಯ ಸ್ವಾಮಿ ಹೇಗಿದ್ರು, ವಾಯುಪುತ್ರ ನೋಡಿ ಹಿಂಗಿರ್ತಾರೆ. ಈಗ ಕೊಲ್ಲುವ ಗುಣಗಳನ್ನು ನಮ್ಮ ದೇವರುಗಳಿಗೆ ಕೊಟ್ಟಿರೋದು ಈ BJP ಪಕ್ಷ ತಾನೆ. ಬಾಣ ಹಿಡ್ಕೊಂಡು ಕೃಷ್ಣಸಿಂಹ ಹಂಗಿಲ್ಲ. ರಾಮ ಕ್ಷಮಿಸೋನು, ರಾಮ ಅವತಾರ ಪುರುಷ ರಾಮ. ಒಂದು ಕಪ್ಪೆಗೆ ಬಾಣ ಇಟ್ರೆ ನೋವಾದ್ರೆ ಕ್ಷಮೆ ಕೇಳಿದವನು ರಾಮ. ಯಾರು ಹನುಮಂತ ನನ್ಗೊಬ್ರು ಕೇಳಿದ್ರು, ನಿನ್ನ ಶಕ್ತಿ ನಿನಗೆ ಗೊತ್ತಿಲ್ಲ, ನೀನೊಂಥರ ಹನುಮಂತ ಅಂತಾರ ಅಂದ್ರೆ. ಹನುಮಂತನಿಗೆ ಗೊತ್ತಾಗಿದ್ರೆ ಕೋತಿ ಆಗ್ಬಿಡ್ತೀನಿ ರೀ ನಾನು. ತನ್ನ ಬಲವೇ ಏನಂತ ಗೊತ್ತಿಲ್ಲದವ ಹನುಮಂತ. ಆ ಥರದ ಒಂದು ಪೂಜೆಗಳಿತ್ತು. ಅವನು ನೋಡಿ, ನೀವು ಕಾರ್ಗಳ ಹಿಂದ್ಗಡೆ ನೋಡಿ, ಅದನ್ನು ಹೆದರ್ಕೊಳ್ಳೋ ಥರ ಒಂಥರ ಹಿಂಗಿರುತ್ತೆ. ನೀವೇ ಮಾಡಿರೋದು ವಿಕಾರ ದೇವ್ರನ್ನ. ಕೊಲ್ಲೋ ಕೊಟ್ಟಿದ್ದಲ್ಲ ಧರ್ಮ. ಸರ್, ಇತ್ತೀಚೆಗಷ್ಟೇ ನಿರ್ದಿಗಂತ ಒಂದು ನಾಟಕ ಪ್ರಸ್ತುತಪಡಿಸಿದ್ರು ರಾಮಕೃಷ್ಣರ ಬಗ್ಗೆ. ಲೋಹಿ ಅವರು ಬರೆದಿರೋ ಲೇಖನ ಅದು ನೋಡಿದೆ ನಾನು. ಅಂದ್ರೆ ಈ ನಿರ್ದಿಗಂತದ ಮೂಲಕ ಆ ಥರದ್ದು ರಾಮಕೃಷ್ಣ ಲೋಹಿ ಅವರ ಬೈಟಿಂಗ್ನಲ್ಲಿ ಏನು ಹೇಳ್ತಾರೆ, ಭಾರತ ದೇಶದ ಜ್ಞಾನವನ್ನಾಗಲಿ, ಅದು ಒಂದು ಫಿಲಾಸಫಿಯನ್ನಾಗಲಿ, ರಾಮ ಕೃಷ್ಣ ಶಿವ ಈ ಮಹಾ ಪಾತ್ರಗಳನ್ನ ಬಿಟ್ಟು ಬರೆಯಕ್ಕಾಗದೇ ಇಲ್ಲ ನೀವು. ಅವ್ರು ಏನೇ ಹೇಳ್ತಾರೆ, ರಾಮನನ್ನು ನಾವು ಅಬ್ಸರ್ವ್ ಮಾಡಬೇಕು. ರಾಮ ಒಂದು ಸೀಮಿತ ವೃತ್ತದಲ್ಲಿ ಅವತಾರ ಪುರುಷನಾದ ಮಹಾಪುರುಷ, ಏಕಪತ್ನಿ ವ್ರತ. ಅವ್ರು ಡಿಸ್ಕಸ್ ಮಾಡ್ತಾರೆ. ತಂದೆಯ ಮಾತಿಗೆ ಬಿದ್ದವನು, ರಾಜ್ಯ ಬೆಳೆಸಬೇಕು ಅಂದ್ಕೊಂಡವನು. ಅದೇ ರಾಮ ಶ್ರೀಕೃಷ್ಣನಾದಾಗ ಏಕಪತ್ನಿ ವ್ರತನಲ್ಲ, ಆ ಗೆರೆಯನ್ನ ಸೀಮಿತ ದಾಟಿ ಬರ್ತಾರೆ. ಅವರ ರಾಜಕೀಯ, ಅವರದ್ದು ಯುದ್ಧದ ಕಲ್ಪನೆಗಳು ಬೇರೆ. ಆದರೆ ಶಿವ ಅನ್ನೋರು ನೀವು ಅನ್ಕೊಳ್ಳುವ ದೇವರಲ್ಲ, ಅವನು ಪ್ರಶ್ನಾತೀತ ಅಂತಾರೆ. ಏನಿದೆ ಆ ಥರದ ಒಂದು ಫಿಲಾಸಫಿಯನ್ನ ಮಾತಾಡಬಾರ್ದು ಅಂತ ಯಾರು ಹೇಳ್ತಾರೆ? ಧರ್ಮದ ವಿರುದ್ಧ ಅಂತ ಎಲ್ಲಿದೆ ಅದು? ನಮ್ಮ ಜನರ ಭಾರತ ದೇಶದ ಪ್ರಜ್ಞೆಯಲ್ಲಿ ಹುದುಗಿರುವ ಅವತಾರ ಪುರುಷರನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ನೋಡ್ಬೇಕು ಅಂತ ಕೇಳ್ತಿದ್ದಾರೆ. ಏನಿದೆ ನಿಮ್ಗೆ ಅದರಲ್ಲಿ? ರಾಮನ ಪ್ರಯಾಣ ಹೇಳ್ತಾರೆ. ಎಷ್ಟು ಗಿರಿಜರನ್ನ, ಎಷ್ಟು ಆದಿವಾಸಿಗಳನ್ನ ಭೇಟಿ ಮಾಡಿರ್ಬೋದು ಅವರು, ಪಾತ್ರಗಳು ನಿಜವಾದ ಪಕ್ಷದಲ್ಲಿ ಅಲ್ವಾ?
ಎಸ್. ಅಲ್ಲಿರುವ ಹೆಣ್ಣು ಪಾತ್ರಗಳ ಬಗ್ಗೆ ಮಾತಾಡ್ತಾರೆ, ಅಲ್ಲಿರುವ ದಲಿತರ ಬಗ್ಗೆ ಮಾತಾಡ್ತಾರೆ, ಪಾರ್ವತಿ ಬಗ್ಗೆ ಮಾತಾಡ್ತಾರೆ. ಸೊ ನೀವು ಅದನ್ನ ಒಂದು ವಿಶ್ಲೇಷಕವಾಗಿ ನೋಡದೆ ನಾನು ಅದನ್ನೇ ಮಾತಾಡೋದು. ನಿಮ್ಗೇನು ಪ್ರಾಬ್ಲಮ್ ಏನಿದೆ ನನಗೆ? ಎಸ್ ಸರ್. ಅಲ್ಲ, ಇಲ್ಲಿ ನಿರ್ದಿಗಂತ ಬಗ್ಗೆ ಒಂದು ಪ್ರಶ್ನೆ ಏನಂತಂದ್ರೆ, ಪೊಲಿಟಿಕಲ್ ಪ್ರಿಸನರ್ಸ್ ಆಗಿರ್ಬೋದು, ಕೊಡು ಅಂದ್ರೆ ಕೊಡಲ್ಲ ಅಂತ ಆಗಿರ್ಬೋದು, ಅಥವಾ ಈ ಕೊಡು ಅಂದ್ರೆ ಕೊಡಲ್ಲ ಅಂದ್ರೆ ಕೊಡಲ್ಲ ಏನು? ದಾರಿಯೋ ಫೋರ್ ಕಾಂಟ್ ಪೇ ವೋಂಟ್ ಪೇ. ಆ ನಾಟಕದ ಉಳಾರ್ಥ ಏನು? ಯಾಕೆ ಇಷ್ಟು ಟ್ಯಾಕ್ಸ್ ಮಾಡ್ತಾ ಇದ್ದೀರಿ? ವೈ ಆರ್ ಯು ಟ್ಯಾಕ್ಸಿಂಗ್ ದ ಟ್ಯಾಕ್ಸರ್ಸ್? ಇವತ್ತಿನ ಟ್ಯಾಕ್ಸ್ ಸಿಸ್ಟಮ್ ಮೇಲೆ ನಾಟಕ. ಅದು ಧರ್ಮದ ವಿರುದ್ಧ ಹೆಂಗಾಗತ್ತದು? ಪೊಲಿಟಿಕಲ್ ಪ್ರಿಸನರ್ಸ್ ಓದ್ಕೋಬೇಕು ನೀವುಗಳೆಲ್ಲ, ಸಾಹಿತ್ಯ ತಿಳ್ಕೋಬೇಕು. ವೈಕಮ್ ಬಶೀರ್ ಅನ್ನೋ ಉಮರ್ ಖಾಲಿದ್ ಪೊಲಿಟಿಕಲ್ ಪ್ರಿಸನರ್ ಅಲ್ವಾ? ಒಂದು ವ್ಯವಸ್ಥೆಯೇ ಒಬ್ಬ ನಿರಪರಾಧಿಯನ್ನು ಒಬ್ಬ ಅಪರಾಧಿಯನ್ನು ಶಿಕ್ಷಿಸಬೇಕಾದ ಒಂದು ವ್ಯವಸ್ಥೆ. ಅದೇ ವ್ಯವಸ್ಥೆ ಒಬ್ಬ ನಿರಪರಾಧಿಯನ್ನು ಹೆಂಗೆ ಅಪರಾಧಿ ಮಾಡ್ತೀರಿ? ಯಾರು ವೈಕಮ್ ಮೊಹಮ್ಮದ್ ಬಶೀರ್? ಅದನ್ನ ಪೊಲಿಟಿಕಲ್ ಪ್ರಿಸನರ್ಸ್ ಅಂತೀವಿ. ಅಂದಿನ ಕಥೆಯನ್ನ ಇಂದಿನ ಪ್ರಸ್ತುತತೆಯಲ್ಲಿ ನೋಡೋದು ಹೆಂಗೆ ದೇಶ ವಿರೋಧಿ ಆಗುತ್ತದು? ಪ್ರಶ್ನೆ ಮಾಡೋದು. ನೀವು ಹೆಂಗೆ ಪೊಲಿಟಿಕಲ್ ಪ್ರಿಸನರ್ಸ್ ಹಾಕ್ತೀರಿ? ಸಾಯಿಬಾಬಾ ಅವ್ರನ್ನ ಒಳಗೆ ಹಾಕಿದ್ರಿ ನೀವು. ಸ್ಟ್ಯಾನ್ ಸ್ವಾಮಿ ಅವ್ರನ್ನ ಹಾಕ್ತೀರಿ, ರೇಪಿಸ್ಟ್ಗಳನ್ನ ಬಿಡುಗಡೆ ಮಾಡ್ತೀರಿ. ಇದೇ ಸಿಸ್ಟಮ್ ತಾನೆ? ಇದೇ ಜಸ್ಟ್ ಜುಡಿಷಿಯಲ್ ಸಿಸ್ಟಮ್ ನಲ್ಲಿ ಪಾರ್ಕಿನ್ಸನ್ ಡಿಸೀಸ್ ಇರುವ, ಕೈಯಿಂದ ಬಟ್ಲು ಹಿಡಿಯಕ್ಕೆ ಆಗದೆ ಇರೋ ಒಬ್ಬ ವಯಸ್ಸಾದ ಸ್ಟ್ಯಾನ್ ಸ್ವಾಮಿ ಅವರನ್ನ ಒಂದು ಸ್ಟ್ರಾ ಕೊಡ್ಲಿಕ್ಕೆ ನೀವು ಈ ಸಿಸ್ಟಮ್ ನಲ್ಲಿ ಕೊಡಲ್ಲ. ಅವರು ಸತ್ ಮೇಲೆ ಅವ್ರು ನಿರಪರಾಧಿ ಇದ್ದೀರಿ. ಸಾಯಿಬಾಬಾ ಅಂತ ದೊಡ್ಡ ಆಲೋಚನೆ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನ ಫಿಸಿಕಲಿ ಊನ ಮಾಡಿ ಅವರು ಸತ್ತ ಮೇಲೆ ಅವ್ರು ನಿರಪರಾಧಿ ಅಂತೀರಿ. ಆದ್ರೆ ರೇಪ್ ಮಾಡಿರುವಂತಹ ದೊಡ್ಡ ದೊಡ್ಡ ಸ್ವಾಮೀಜಿಗಳನ್ನ ಬೇರೆಯವ್ರನ್ನಲ್ಲಿ ಬಿಡಿಸ್ತಿದ್ದೀರಿ. ಪೊಲಿಟಿಕಲ್ ಪ್ರಿಸನರ್ಸ್ ಅಂತ ನಾಟಕ ಮಾಡಬಾರ್ದು. ಪ್ರಪಂಚ ದೇಶದಲ್ಲಿ ಅದೇ ತಾನೇ ಆಗಿರೋದು. ಹೌದು. ಅಲ್ಲ ಸರ್, ನೀವು ಮೂಲತಃ ರಂಗಭೂಮಿ ಕಲಾವಿದರು, ಆಮೇಲೆ ಸಿನಿಮಾಗಳಲ್ಲಿ ಬಹುಭಾಷೆ ಕಲಾವಿದರ ಕೆಲಸ ಮಾಡಿದ್ರಿ, ಮತ್ತೆ ರಂಗಭೂಮಿಗೆ ಬರ್ತೀರಿ. ಅಂದ್ರೆ ನೀವು ಇದೊಳ್ಳೆ ರಾಮಾಯಣ ಇರ್ಬೋದು, ಬೇರೆ ನಿರ್ದೇಶಕರಾಗೂ ಬಹಳ ಗುರುತಿಸುವಂತ ಸಿನಿಮಾ ನಿರ್ದೇಶನ ಮಾಡಿದಾಗೂ ಕೂಡ ನೀವು ಪ್ರಬಲ ಮಾಧ್ಯಮದ ಸಿನಿಮಾದಲ್ಲೇ ನೀವು ಇಂಥ ವಿಚಾರಗಳನ್ನ ಹೇಳ್ಬೋದಿತ್ತು. ಮತ್ತೆ ಯಾಕೆ ರಂಗಭೂಮಿಗೆ ಬಂದ್ರಿ ಅಂತ? ನನಗೆ ಗೊತ್ತಿರೋದು ರಂಗಭೂಮಿ ರೀ. ಇದು ರಂಗಭೂಮಿಯನ್ನು ಬೆಳೆಸೋ ಮಾತ್ರ ಯುವಕರನ್ನ ಬೆಳೆಸೋದು. ಯೋಚನೆ ಮಾಡಿ, ಅಂಬೇಡ್ಕರನ್ನು ಓದಿ, ವಚನ ಸಾಹಿತ್ಯವನ್ನು ಓದಿ, ಪ್ರಪಂಚದ ಇತಿಹಾಸವನ್ನು ತಿಳ್ಕೊಳ್ಳಿ. ಇದನ್ನೆಲ್ಲ ಸಿನಿಮಾ ನೀವು ಸೆಕೆಂಡ್ ಸಿನಿಮಾದಲ್ಲಿ ಮಾಡಕ್ ಆಗಲ್ರಿ, ಮಾಡಬೇಡ ಅಂತ ಡಿಸೈಡ್ ಮಾಡಿ. ನೀವ್ ಯಾರು ನನ್ಗೆ ಹೇಳಕ್ಕೆ ಸಿನಿಮಾದಲ್ಲಿ ಮಾಡ್ಬೇಕು ಅಂತ? ಹೂ ಆರ್ ಯು? ಇವತ್ತು ಸಿನಿಮಾದಲ್ಲಿ ಈ ಸಿನಿಮಾ ಮಾಡೋದು ರಿಲೀಸ್ ಆಗುತ್ತೇನ್ರಿ? ಸಿನಿಮಾ ಯಾರ ಕೈ ನಡೆದಿದೆ? ಸಿನಿಮಾ ಯಾರ ಕೈ ನಡೆದಿದೆ? ಸೆನ್ಸರ್ ಬೋರ್ಡ್. ದೊಡ್ಡ ದೊಡ್ಡ ನಟರು ಯಾರ ಕೈನಲ್ಲಿದ್ದಾರೆ? ಪ್ರಾಪಗೆಂಡಾ ಸಿನಿಮಾ ಅಷ್ಟು ದುಡ್ಡು ಯಾರು ಮಾಡ್ತಿದ್ದಾರೆ? ಹೋಗಿ ಸಹಾಯ ಕೇಳ್ತೀರಾ? ನನ್ನದು ಸಾಹಿತ್ಯ ಮತ್ತು ರಂಗಭೂಮಿ ಮೂಲಕ ನಾನು ಮಾಡ್ತೀನಿ. ಸಿನಿಮಾನೇ ಯಾಕೆ ಮಾಡ್ಬೇಕು? ನೀವ್ ಯಾರು ಕೇಳಕ್? ನನಗೆ ನನ್ನಿಂದ ಏನ್ ಸಾಧ್ಯ ಆಗುತ್ತೆ ನಾನು ಮಾಡ್ತೀನಿ. ಪ್ರಿಯ ವೀಕ್ಷಕರು, ಇಷ್ಟೊತ್ತು ಖ್ಯಾತ ನಟರಾದ ಪ್ರಕಾಶ್ ರಾಜ್ ಸರ್ ಅವರು ತಮ್ಮ ಅಭಿಪ್ರಾಯಗಳನ್ನು ಪೀಪಲ್ ಮೀಡಿಯಾದೊಂದಿಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಸರ್. ಧನ್ಯವಾದಗಳು.